ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಬುದ್ಧಿಜೀವಿಗಳು ಏನು ಹೇಳ್ತಾರಪ್ಪ ಅಂದರೆ ಇದನ್ನು ಏಲಿಯನ್ಸ್ ಕಟ್ಟಿದ್ರು ಅಂತ ಹೇಳ್ತಾರೆ. ಏಲಿಯನ್ಸ್ ಕಟ್ಟಂಗಿತ್ತಪ್ಪ ಅಂದರೆ ಅರ್ಧ ಮುರ್ದಕ್ಕೆ ಯಾಕೆ ಮಾಡಿಟ್ಟು ಹೋಗ್ತಾರೆ. 20 ರೂಪಾಯಿ ನೋಟ್ ಮ್ಯಾಗ ಚಿತ್ರ ಅದಲ್ಲ, ಇದೇ ನೋಡ್ರಿ ಅದು ಎಲ್ಲರ ಪೂರ ನೀರಿಲ್ಲತ್ತ 4 ದಿನ ಆಯ್ತು ಒಳಕತ್ತಾರ. ಪ್ರಯಾಣಕ್ಕೆಲ್ಲ ಸಿದ್ಧಪಡಿಸಿ. ನಮಸ್ಕಾರ ಕಾಣೋಣ, ಗಾಡಿ ಮಾತೇ ಹತ್ಕೊಂಡು ಯಾವುದೋ ಕಾರಣಕ್ಕೆ ಬಂದ್ ಮಾಡಿದಾರೆ. ಮೇಲ್ಗಡೆ ಏರಕ್ಕೆ ಬಿಡೋಲ್ಲ. ಇಲ್ಲಿ ಎಲ್ಲರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಇದನ್ನು ಸ್ಕ್ಯಾನ್ ಮಾಡಿರಿ. ಪೂರ್ತಿ ಲಿಂಗು ನಾಶ ಮಾಡಿಬಿಟ್ರಲ್ಲ. ಆಗಿನ ಕಾಲದ ರಾಜರ ಬಾಲ್ಕನಿ. ಕೆಲಸ ಅರ್ಧಕ್ಕೆ ನಿಂತು ಇಲ್ಲಿ. ಅಲ್ಲಿ ನೋಡ್ರಿ ಎಷ್ಟು ಪೂರ್ತಿ ಡೀಟೇಲಿಂಗ್ ಆಗಿ ಕೆತ್ತರಲ್ಲೆಲ್ಲ. ಪೂರ ನೀರಿಲ್ಲತ್ತ 4 ದಿನ ಆಯ್ತು ಒಳಕತ್ತಾರ. ಪ್ರಯಾಣಕ್ಕೆಲ್ಲ ಸಿದ್ಧಪಡಿಸಿ. ಒಂದೊಂದು ಸೀಟಾಗ ಬಚ್ಚಿ ಬಂದು ಗುಡ್ಡ. ನಮಸ್ಕಾರ ಕನ್ನಡ. ನಮಸ್ಕಾರ ಕಾಣೋಣ, ಗಾಡಿ ಮಾತೇ ಹತ್ಕೊಂಡು ಬರ್ರಿ ಎಲ್ಲರೂ ನೋಡಕ್ ಹೊಂಟಿವಿ. ಇವಾಗ ರೂಮಿಂದ ಕೆಳಗಡೆ ಬಂದು 2 ಬೈಕ್ ತೊಗೊಂಡು ಇದ್ರಾಗ 3 ಸೇರಿ ಹೋಗಿ ಸಣ್ಣ ಮಳೆ ಬರ್ಲಾಗತ್ತದ. ನೋಡಮ್ ಅಲ್ಲಿ ಹೋದ್ಮ್ಯಾಗ ಹೆಂಗೆ ಮಳೆ ಇರುತ್ತೋ, ವಾತಾವರಣ ಮತ್ತು ಮಳೆ ಇರೋ ಥರನೇ ಅದ. ಬರ್ರಿ ಅಲ್ಲಿ ಗೇಟ್ ಹತ್ರ ಹೋಗಿ. ಇವಾಗ ಪಾರ್ಕಿಂಗ್ ಏರಿಯಾ ಕಡೆ ಬಂದಿವಿ. ಹೊಟ್ಟೆ ಹಸುವಾಗ್ಯದ. ಸೌತಿಕಾಯಿ ಪೇರೋಣ ತಿಂದ್ರೆ ಅಂತೇಳಿ ನಿಂತೀವಿ ಇಲ್ಲಿ. ಒಳಗೆ ಅಲ್ಲಿಂದ ಎಂಟ್ರಿ ಆಗಿ ಇದು ಟಿಕೆಟ್ ಕೌಂಟ್ರು. ಕ್ಯಾಮ್ರಾ ತೊಗೊಂಬಿಟ್ಟು ಇವಾಗ ಅಲ್ಲಿ ಏನು ಕಾಣುತ್ತಲ್ಲ ಅದು ಫಸ್ಟ್ ನೀವು ಟಿಕೆಟ್ ತೊಗೊಂಬಿಟ್ಟು ಒಳಗಡೆ ಹೋಗ್ತೀವಿ. ಮತ್ತು ಟಿಕೆಟ್ ತಂದಿದ್ವಿ ಮತ್ತು ಕ್ಯಾಮ್ರಾ ಅಲೋ ಇಲ್ಲ ಅಂತಂದರು. ಅವಾಗ ಕೇಳಿದ್ರೆ ಟಿಕೆಟ್ ಎಲ್ಲ ನಡೀತದೆ ಹೋಗಂತಂದ್ರು. ಇವ್ರೇನಂದ್ರೆ ಇಲ್ಲ ಬರ್ದು ಕೊಡ್ತಾರೆ ಹೋಗ್ರಿ ಅಂತಂದ್ರು. ಮತ್ತೆ ಟಿಕೆಟ್ ತೊಗೊಂಡು ಕ್ಯಾಮ್ರಾ ಟಿಕೆಟ್ ತೊಗೊಂಡು ಮತ್ತೆ ಸಪ್ರೇಟಾಗಿ ಬರ್ಸ್ಕೊಂಡು ಮತ್ತೆ ಹೊಂಟಿ ಒಳಗಡೆ. ಇವಾಗ ಇದೇನಿದು ಕಾಣುತ್ತಲ್ಲ, ಇದು ಕೈಲಾಸ ಮಂದಿರ. ಇದೇನದ 16ನೇ ಗೋವಾಕ್ಕೆ ಹೋಗೋ ದಾರಿ. ಇವಾಗ ಬಂದ್ ಮಾಡಿದಾರೆ ಅದು ರೈಟ್ ಸೈಡಿಂದ ಹೋಗೋದು. ಮತ್ತು ಅಲ್ಲೇನು ಮೇಲ್ಗಡೆ ಕಾಣುತ್ತಲ್ಲ, ಯಾವುದೋ ಕಾರಣಕ್ಕೆ ಬಂದ್ ಮಾಡಿದಾರೆ. ಅವು ಮೇಲ್ಗಡೆ ಏರಕ್ಕೆ ಬಿಡೋಲ್ಲ. ಇಲ್ಲಿ ಪೂರ್ತಿ ಎಲ್ಲ ಮೇಲ್ಗಡೆಯಿಂದ ನೀರು ಬಂದು ಇದಾಗಿಬಿಟ್ಟದ. ನಿಮ್ಗೆ ಎಲ್ಲರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಇದನ್ನು ಸ್ಕ್ಯಾನ್ ಮಾಡಿರಿ. ನೀವು ಸ್ಕ್ಯಾನ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗ್ತದೆ. ಇದೇನದ ಎಂಟ್ರೆನ್ಸ್ ಗುಹೆ ಇದು. ಇವಾಗ ಕೈಲಾಸ ಟೆಂಪಲ್ ಒಳಗಡೆ ಬಂದೀವಿ. ಇದು ಕೈಲಾಸ ಟೆಂಪಲ್ ಒಳಗಡೆ ಬರೋಣ ರೈಟ್ ಸೈಡ್ಗೆ. ಪೂರ್ತಿ ಗಬ್ಬು ಸ್ಮೆಲ್ಲು ನೀರಿಂದು ಮತ್ತು ಇದು ಸ್ಮೆಲ್ ಅದ. ಇದ್ರಾಗ ಏನೂ ಮಾಡಿಲ್ಲ, ಏನೋ ಮಾಡೋಕ್ಕೆ ಟ್ರೈ ಮಾಡ್ಯಾರ, ಏನೂ ಆಗಿಲ್ಲ. ಪೂರ್ತಿ ಗೋಯ ಥರ ಅದ. ಇವಾಗೇನಲ್ಲೆಲ್ಲ ಪೂರ್ತಿ ಜಾಲರಿ ಹಾಕ್ಬಿಟ್ಟಾರ. ಈ ಥರ ಎಲ್ಲ ಕೆತ್ತಾರಲ್ಲ, ಇವೆಲ್ಲ ನಮ್ಮ ಕರ್ನಾಟಕದಾಗೂ ಕೆತ್ತಾರ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇದೆಲ್ಲ ಒಂದೇ ಕಲ್ಲಲ್ಲಿ ಕೆತ್ತಾರ ಅಂತ ಅನ್ನೋದು ಅಷ್ಟೇ ವಿಶೇಷ. ಬಿಟ್ರೆ ಓದು ಎಲ್ಲ ನಮ್ಮ ಕಡೆ ಏನು ಕರ್ನಾಟಕದಾಗ ಕೆತ್ತಾರಲ್ಲ, ಬೇಲೂರು, ಹಳೇಬೀಡು ಆ ಥರ ಎಲ್ಲ ಇರೋದವ. ಇದು ಪೂರ್ತಿ ಕರಿಕಲ್ಲಿದು. ಟೆಂಪಲ್ ಹಿಂದ್ಗಡೆ ಇರೋದು ಇದು ನಟರಾಜ ಅಂತ ಇದು ಮಾಡಿದ್ರು. ಕೈಲಾಸ ಟೆಂಪಲ್ ಮೇಲ್ಗಡೆ ನಡಬರಕ್ಕೆ ಇದೆಯಲ್ಲ, ಅದ್ರ ಮೇಲ್ಗಡೆ ಹಾಕತ್ತೀವಿ. ನೋಡು ಮೇಲ್ಗಡೆಯಿಂದ ವ್ಯೂ ಹೆಂಗೆ ಕಾಣುತ್ತಂತ.
ಇದೇನು ಎಲ್ಲರೊಳಗೆ ಕಟ್ಟ್ಯಾರ, ಇದು ಮೇನ್ ಕಟ್ಟಿರೋದೇ ಕೈಲಾಸನಾಥ ದೇವರ ಸಲಿಂದ. ಈಗ ಅದೇ ದೇವ್ರ ನೋಡಕ್ ಹೊಂಟಿವಿ. ಬಾಗಿಲು ಸಣ್ಣದ್ರಿಂದ ಜನಗಳು ಜಾಸ್ತಿ ಇದಾರ. ಇದು ಮಾಗಲ್ದು ಇದೇನು ಕಾಣುತ್ತಲ್ಲ, ಇದೇ ಕೈಲಾಸನಾಥ ದೇವರು. ಈಶ್ವರಲಿಂಗ ಅಲ್ಲಲ್ಲಿ ಕಟ್ಟಾದ್ದರಿಂದ ಇದನ್ನು ಪೂಜೆ ಮಾಡಲ್ಲ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮೂರ್ತಿ ಪೂಜೆ ಮಾಡ್ಬೇಕಂದ್ರೆ ಮೂರ್ತಿ ಚಲೋ ಇರಬೇಕು. ಸ್ವಲ್ಪ ಏನಾದರೂ ಹಾಳಾಗಿದ್ರೆ ಅದು ಮೂರ್ತಿ ಪೂಜೆ ಮಾಡಲ್ಲ. ಇದೇನದಲ್ಲ ಅಲ್ಲಿದು ಅಭಿಷೇಕ ಮಾಡಿದ ನೀರು ಬರೋಕ್ಕೆ ಜಾಗ. ಪೂರ್ತಿ ಗುಡಿ ಸುತ್ತ ಎಲ್ಲ ಆನೆಗಳ ಇದನ್ನು ಮಾಡ್ಯಾರ, ರಥ ಒಯ್ಯೋ ಥರ. ಇದೇನದಲ್ಲ ರಾಜರಾಯ್ತು ಯಾರಾದರೂ ಬಂದು ಮುಂದ್ಗಡೆ ಬಾಲ್ಕನಿ ಥರ ಇದು ಮಾಡ್ಕೊಂಡಾರ, ಮುಂದೆ ಬಂದದವ್ರಿಗೆ ನೋಡೋಕೆ ಸಲಿಂದ. ಅದೇನಿಲ್ಲಿ ಕಾಣುತ್ತಲ್ಲ ಅದು 20 ರೂಪಾಯಿ ಒಳಗೆ ನೋಟ್ ಒಳಗೆ ಇರ್ತದೆ ಚಿತ್ರ. ಇದೇ ನೋಡ್ರಿ, ಅದು 50 ರೂಪಾಯಿ ನೋಟ್ ಹೆಂಗೆ ನಮ್ಮ ಹಂಪಿ ಕಲ್ಲಿನ ರಥದ ಮ್ಯಾಗಿದೆ ಹಂಗೆ 20 ರೂಪಾಯಿ ನೋಟ್ ಇರೋದು ಇದೇ ಜಾಗದಾಗ. ಇವಾಗ ಟಾಪಿಗೆ ಹೋಗ್ಬೇಕು. ಇದು ದಾರಿ ನೋಡ್ಲಕತ್ತೀನಿ. ಈ ಕಡೆ ಇರ್ಬೋದು, ಈ ಕಡೆಯಿಂದ ಹೋದ್ರೆ ಬಂದ್ರಿ ನೋಡು. ಅಲ್ಲಿಂದ ರೈಟ್ ಸೈಡ್ ಬಂದ್ವಿ, ಇಲ್ಲಿಂದ ಮತ್ತೆ ಏರ್ಕೊಂಡು ಇವಾಗ ಇಲ್ಲಿ ಅದ ಇಲ್ಲಿ ಇನ್ನೂ ಏನೇನೋ ಮಾಡ್ಬೇಕಂತ ಮಾಡಿದ್ರೇನೋ. ಯಾಕೆ ಕೆಲಸ ಅರ್ಧಕ್ಕೆ ನಿಂತುಬಿಟ್ಟದ ಇಲ್ಲಿ. ಅಲ್ಲೆಲ್ಲ ಪೂರ್ತಿ ಮಾಡ್ಯಾರ. ಅಲ್ಲಿ ಈ ಕಡೆ ಮಾತ್ರ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಇದನ್ನೇನಪ್ಪ ಅಂತಂದ್ರೆ ಇದನ್ನು ಕರ್ನಾಟಕದಲ್ಲಿ ಕಟ್ಟಿರೋ ಅನ್ನೋದೊಂದು ಹೆಮ್ಮೆ. ಇನ್ನೊಂದು ದೊಡ್ಡ ಬುದ್ಧಿಜೀವಿಗಳು ಏನು ಹೇಳ್ತಾರಪ್ಪ ಅಂದರೆ ಇದನ್ನು ಏಲಿಯನ್ಸ್ ಕಟ್ಟಿದ್ರು ಅಂತ ಹೇಳ್ತಾರೆ. ಏಲಿಯನ್ಸ್ ಕಟ್ಟಂಗಿತ್ತಪ್ಪ ಅಂದ್ರೆ ಅರ್ಧ ಮುರ್ದಕ್ಕೆ ಯಾಕೆ ಮಾಡಿಟ್ಟು ಹೋಗ್ತಾರೆ. ಇದೇ ಮೇಲ್ಗಡೆ ವ್ಯೂ ಪಾಯಿಂಟಲ್ಲಿ ನೋಡ್ರಿ ಹೆಂಗೆ ಕಾಣುತ್ತಿದ್ದು. ಎಲ್ಲೋರ ಕೇಸು ಇದ್ರೊಳಗಡೆ ಕೈಲಾಸ ಟೆಂಪಲ್ ಇರೋದು. ಅಲ್ಲಿ ನೋಡ್ರಿ ಯಾವ ಥರ ಕಾಣುತ್ತೆ ಗುಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಕೆತ್ತೋರು ಎಷ್ಟು ಡೀಟೇಲಿಂಗಾಗ ಕೆತ್ತಾರಪ್ಪ ಅಂದ್ರೆ ಅಲ್ಲಿ ನೋಡ್ರಿ, ಸಿಂಹ ಏನು 4 ಸಿಂಹಗಳು ಮಾಡ್ಯಾರ, ನಡ್ಬಾರ್ದು ಗೋಪುರದ್ದು ಇದು ಮಾಡ್ಯಾರಲ್ಲ, ಕೆಳಗಡೆ ಕಾಲುಗಳು ಮಾಡ್ಯಾರ. ಆ ಸಂಧಿ ಒಳಗೆಲ್ಲ ಆ ಕಡೆದು ಈ ಕಡೆ ಎಲ್ಲ ಕಾಣೋ ಥರ ಇದು ಮಾಡ್ಯಾರ. ಒಂಥರ ಅದ್ಭುತ ಬಿಡ್ರಿ. ಇದನ್ನೆಲ್ಲ ಕೆತ್ತಬೇಕಂದ್ರೆ ಅಷ್ಟು ಸುಲಭನೂ ಅಲ್ಲ ಇದು. ಎಲ್ಲ ಗುಹೆಗಳದ್ದು ಸ್ವಲ್ಪ ಸ್ವಲ್ಪ ವೀಡಿಯೋ ಹಾಕ್ತೀನಿ ನೋಡಿರಿ. ಯಾಕಂದರೆ ಪೂರ್ತಿ ತೋರ್ಸೋಕೆ ಹೋದರೆ ಪೂರ್ತಿ ಲೆಂತ್ ಆಗುತ್ತೆ ವೀಡಿಯೋ. ಅದಕ್ಕೆ ಅದ್ರ ಮುಂದ್ಗಡೆ ಏನಿರುತ್ತೋ ಅದೇ ವ್ಯೂ ಪಾಯಿಂಟ್ ಅಷ್ಟೇ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ನಿಮಗೆ. ಮುಂದ್ಗಡೆ ಒಂದು ವಾಟರ್ ಫಾಲ್ಸ್ನೂ ಇದೆ, ಬನ್ನಿರಿ ತೋರಿಸ್ತೀನಿ ಅದನ್ನು. ಅದು ಒಂದೇ ಹಿಂದೂ ಟೆಂಪಲ್, ಇವೆಲ್ಲ ಬೌದ್ಧಿಸ್ಟ್ಗಳದ್ದು ಗುಹೆಗಳು ಇವೆಲ್ಲ. ಇವಾಗ ಜಸ್ಟ್ ಎಲ್ಲರೂ ನೋಡಿಕೊಂಡು ರೂಮಿಗೆ ಬಂದ್ವಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.